ಇದು ನೋಡಿ ಗೋಧಿ ಹಿಟ್ಟಿನ ರೊಟ್ಟಿ ಮಾಡಿದ್ದೆ. ಈಸಿಯಾಗಿ ಮಾಡ್ಕೋಬೋದು ನೋಡಿ. ಇಷ್ಟಕ್ಕೆ 4 ರೊಟ್ಟಿ ಆಗುತ್ತೆ. ಕೊತ್ತಂಬರಿ, ಪುದೀನ, ಕರಿಬೇವು, ಹಸಿಮೆಣಸಿನ್ಕಾಯಿ, ಉಪ್ಪು, ಎಳ್ಳು, ಜೀರಿಗೆ, ಸೋರೆಕಾಯಿ ತುರಿದಾಕಿದ್ದೀನಿ. ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಕ್ಯಾರೆಟು ತುರಿದಾಕ್ತೀನಿ ಸ್ವಲ್ಪ. ಇದಕ್ಕೆ 1 ಲೋಟ ಅಂದರೆ ಒಂದು 100-125 ಗ್ರಾಮ್ ಇರುತ್ತೆ ಹಿಟ್ಟು. 1 ಲೋಟ ಗೋಧಿ ಹಿಟ್ಟು ಹಾಕ್ಬಿಟ್ಟು ಈರುಳ್ಳಿ ಒಂದು ಸಣ್ಣಕ್ಕೆ ಹಚ್ಚಿಬಿಟ್ಟು ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕ್ಯಾರೆಟ್ ತುರಿ ಸ್ವಲ್ಪ ಹಾಕ್ತೀನಿ. ಉಪ್ಪು ಎಲ್ಲ ಹಾಕ್ಬಿಟ್ಟಿದ್ದೀನಿ. ಇಷ್ಟನ್ನು ನಾವಿನ್ನೂ ಮೆಂತ್ಯ ಸೊಪ್ಪು ಏನು ಸೊಪ್ಪಿದ್ರೂ ತೊಳೆದು ಹಾಕ್ಕೋಬೋದು ಕಟ್ ಮಾಡಿ. ಇದೆಲ್ಲ ಇಷ್ಟು ನೋಡಿ 4 ರೊಟ್ಟಿ ಆಗುತ್ತೆ. ಇದು 4 ಇಲ್ಲ 5 ರೊಟ್ಟಿ ಮಾಡ್ಕೋಬೋದು. ಇಟ್ಟು ಪೇಪರಿಗೆ ರೊಟ್ಟಿ ಪೇಪರ್ ಇದು ಒಬ್ಬಟ್ಟು ತೊಟ್ತೀವಲ್ಲ ಅಂಥದ್ದು. ಒಂದು ಎಣ್ಣೆ ಸ್ವಲ್ಪ ಹಚ್ಚಿಬಿಟ್ಟು ಈ ಥರ ತೊಟ್ಬಿಟ್ರೆ ಈಸಿಯಾಗಿ ಕೈ ತೇವ ಮಾಡ್ಕೊಂಡು ತೊಟ್ಕೋಬೇಕು. ಹೆಂಚು ಕಾಯೋಕೆ ಇಟ್ಟಿರಬೇಕು. ಇದು ತೊಟ್ಟಷ್ಟೊತ್ತಿಗೆ ಅದು ಕಾಯುತ್ತಲ್ವ, ಹೆಂಚು ಮೇಲೆ ಹಾಕ್ಬಿಟ್ಟು 1-2 ನಿಮಿಷ ಬಿಟ್ಟುಬಿಡಬೇಕು ಫಸ್ಟ್ ರೊಟ್ಟಿ. ಆಮೇಲೆ 1 ನಿಮಿಷಕ್ಕೆ ತೆಗೆದು ಬಿಡ್ಬೋದು. ಇವಾಗ ನೋಡಿ ಹಾಕಿದ್ದೀನಲ್ವ, ಇವಾಗ ಪೇಪರ್ ಹಿಂಗೆ ಕೈಯಲ್ಲಿ ಮುಟ್ಟಿದ್ರೇ ಬಂದುಬಿಡುತ್ತೆ. ಇಲ್ಲ ಅದು ಬರಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟುಬಿಡಬೇಕು. ಹೆಂಚು ಚೆನ್ನಾಗಿ ಕಾದ್ಮೇಲೆ ಹಾಕ್ಕೋಬೇಕು. ನಾನು ಬೆಣ್ಣೆ ರೊಟ್ಟಿ ಮಾಡ್ತಾಯಿದ್ದೀನಿ, ಬೆಣ್ಣೆ ಹಾಕ್ತಾಯಿದ್ದೀನಿ ಇವತ್ತು. ಬೆಣ್ಣೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಏನು ಚೆನ್ನಾಗಿದೆಯೋ ಮಾಡ್ಕೊಂಡು ನೋಡಿ, ಇಷ್ಟ ಆಗುತ್ತೆ.